ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ವಿಡಿಯೋ ಸ್ಟಾರ್ಟಿಂಗಲ್ಲೇ ಕಾರ್ ಕವರ್ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ನೋಡಿದ್ದೆ ಕಾರ್ ಕವರ್‌ನ. ಅದು ನಮ್ಮನೆ ಕಾರ್ ಕವರ್ ಈ ಪರಿಸ್ಥಿತಿ ಆಗಿದೆ. ಆಮ್, ಅಲ್ಲಿ ರೋಡಲ್ಲಿರೋ ನಾಯಿಗಳೆಲ್ಲ ರಾತ್ರಿ ಎಲ್ಲ ಹರಿದಿ ಇದು ಮಾಡಿದೆ. ಪ್ರತಿ ಸರಿ ಇದೇ ಥರ ಇದಿನ್ನೂ 4 ಡೇಸ್ ಏನೋ ಆಗಿದೆ ಅಷ್ಟೇ ಕಾರ್ ಕವರ್‌ನ ನಾವು ಚೇಂಜ್ ಮಾಡಿ. ಹಳೆ ಕವರ್‌ನು ಕೂಡ ಇದೇ ರೀತಿ ಮಾಡಿದ್ದು. ಇದು ಸೇರಿ ಒಂದು 4ನೇ ಕವರ್ 5ನೇ ಕವರ್ ಆಗಿದೆ. ಅದು ನಮ್ಮನೆ ಹತ್ರ ಒಂದು ಬೆಕ್ಕಿದೆ. ಅದು ಹೋಗ್ಬಿಟ್ಟು ಟಾಪಲ್ಲಿ ಕೂತ್ಕೊಳ್ಳುತ್ತೆ. ಅದನ್ನ ಹಿಡಿಯೋದಕ್ಕೆ ನಾಯಿಗಳು ಕವರ್‌ನೆಲ್ಲ ಎಳ್ದು ಈ ಥರ ಅವಸ್ಥೆ ಮಾಡಿಟ್ಟಿದೆ. ಇನ್ನು ನಾನಿವತ್ತು ಟಿಫನ್ ಬಾಕ್ಸಿಗೆ ಪುದೀನ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಚಿತ್ರಾನ್ನ. ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಇದ್ದಿದ್ದು ಒಂದೇ ಚಿತ್ರಾನ್ನ. ಈರುಳ್ಳಿ, ಟೊಮೊಟೊ ಹೆಚ್ಚು ಚಿತ್ರಾನ್ನ ಮಾಡು. ಈಗಂತೂ ಎಂತೆಂಥ ಚಿತ್ರಾನ್ನನಪ್ಪ. ಕರಿಬೇವು ಚಿತ್ರಾನ್ನ, ಪುದೀನ ಚಿತ್ರಾನ್ನ. ಒಟ್ನಲ್ಲಿ ಏನಂದರೆ ನಮಗೂ ಸ್ವಲ್ಪ ಟೆನ್ಷನ್ ಕಮ್ಮಿ. ಹೆಸರು ಚಿತ್ರಾನ್ನನೇ, ಸ್ವಲ್ಪ ಹಾಕೋ ಪದಾರ್ಥದಲ್ಲಿ ಸ್ವಲ್ಪ ಬೇರೆ ಬೇರೆ ಅಷ್ಟೇ. ಆದರೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ನಾನಿಲ್ಲಿ ಕಡಲೆ ಬೀಜದ ಬದಲು ಬಟಾಣಿನ ಹಾಕಿದ್ದೀನಿ. ಇನ್ನು ರುಬ್ಕೊಳ್ಳೋದಕ್ಕೆ 2 ಇಡಿ ಪುದೀನ ತೊಗೊಂಡಿದ್ದೀನಿ, 1 ಇಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದ್ರ ರುಬ್ಬೋದಕ್ಕೆ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, 1-2 ಮೆಣಸು, 1-2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಕಲಿಸಿದೆ. ರೈಸ್ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ನಮ್ಮ ಯಜಮಾನ್ರಂತೂ ಅದು ಸ್ಟಿಚ್ ಮಾಡ್ತಾ ಕೂತಿದ್ದಾರೆ. ಅದು ಒಂದು ಸೈಡ್ ಫುಲ್ಲು ಹೊರಟೋಗಿದೆ. ಮತ್ತೆ ಮತ್ತೆ ಬಂಡವಾಳ ಹಾಕೋದಕ್ಕೂ ಕಷ್ಟ ಆಗುತ್ತಲ್ಲ. ಈಗ ಮೊನ್ನೆ ಒಂದು 4 ಡೇಸ್ ಆಗಿದೆ ಅಷ್ಟೇ ಅದನ್ನು ತರಿಸಿ. ಇಂಥ ವಿಷಯದಲ್ಲಿ ಏನು ಮಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ. ಇನ್ನು ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟರು. ಹಾಗೆ ನಾನು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ನೀರು ಹಾಕಬೇಕಾದ್ರೆ ಒಂದು ಬೆಳಗ್ಗೆ ಹಾಕಬೇಕು, ಇಲ್ಲಾಂದರೆ ಸಂಜೆ ಹಾಕಬೇಕು. ಮಧ್ಯಾಹ್ನ ಟೈಮ್ ಯಾವತ್ತೂ ಕೂಡ ಹಾಕಬಾರ್ದು. ನನಗಂತೂ ಮೇಲ್ಗಡೆ ಹೋದಾಗ ಎಷ್ಟು ಟೆನ್ಷನ್ ಇರಲಿ, ಏನಾದರೂ ಇರಲಿ, ಫುಲ್ಲು ಮೈಂಡ್ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಅದು ಗ್ರೀನ್ ನೋಡ್ತಾ ನೋಡ್ತಾ ಕಣ್ಣೆಲ್ಲ ತುಂಬ ತಂಪಾಗಿರುತ್ತೆ. ಬೆಳಿಗ್ಗೆ ಅಥವಾ ಸಂಜೆ 2 ಟೈಮಲ್ಲಿ 1 ಟೈಮ್ ಅಂತೂ ಡೈಲಿ ಹೋಗ್ಬಿಟ್ಟು ಬರ್ತೀನಿ ನಾನು. ಹಾಗೆ ಇವತ್ತು ನಾನು ಸ್ವಲ್ಪ ಮಲ್ಲೇಶ್ವರಂಗೆ ಹೋಗಬೇಕಾಯಿತು. ಸ್ವಲ್ಪ ಕೆಲಸ ಇತ್ತು. ಮೆಟೀರಿಯಲ್ಸ್ ಏನೋ ತರಬೇಕಾಗಿತ್ತು. ಸರಿ, ಅದಕ್ಕೆ ಮಲ್ಲೇಶ್ವರಂಗೆ ಅಂತ ಹೋಗಿದ್ದೆ. ಅಲ್ಲಿ ಸೊಪ್ಪುಗಳಂತೂ ವೆರೈಟಿ ಸಿಗುತ್ತಪ್ಪ. ತುಂಬ ಚೆನ್ನಾಗಿರುತ್ತೆ, ಸೊಪ್ಪು ಫ್ರೆಶ್ ಆಗಿರುತ್ತೆ. ಅದಕ್ಕೆ ಇವತ್ತು ನಾನು ಅಲ್ಲಿಂದ ಒಣಗೊನೆ ಸೊಪ್ಪನ್ನ ತೊಗೊಂಡು ಬಂದಿದ್ದೆ. ಈ ಸೊಪ್ಪಂತೂ ಕಣ್ಣಿಗೆ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಒಣಗೊನೆ ಸೊಪ್ಪನ್ನ ತೊಗೊಂಡು ಬಂದಿದ್ದೆ. ಇವತ್ತು ಬಸ್ಸಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 2 ಇಡಿಯಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇಟ್ಕೊಂಡು, ಮತ್ತು ಸೊಪ್ಪನ್ನು ಅಷ್ಟೇ ಒಂದು 3-4 ಸರಿ ತೊಳೆದು ಸೊಪ್ಪನ್ನು ಕೂಡ ಸೋಸಿ ಇಟ್ಕೊಂಡಿದ್ದೀನಿ. ಹಾಗೆ 1-2 ಟೊಮೊಟೊ, ಸ್ವಲ್ಪ ಉಪ್ಪು ಮತ್ತು ಸಾಂಬಾರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು, ಇಷ್ಟನ್ನು ಹಾಕಿಬಿಟ್ಟು 3 ವಿಷಲ್ನ ನಾನು ಕೂಗಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಖಾರ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ರುಬ್ಬೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಕರ್ಬೇವಿನ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಹುರಿದು ಇಟ್ಕೊಂಡಿರೋ ಅಂಥ ಒಣಮೆಣ್ಸಿನ್ಕಾಯಿ. ನಾನು 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರ್ಕೊತೀನಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕೆಂಪಾಗೋಂಗೆ ಹುರಿದಾದ್ಮೇಲೆ ಮೊದಲೇ ನಾನು ಮಿಕ್ಸಿ ಜಾರಿಗೆ ನಾವು ಸೊಪ್ಪು ಬೇಳೆ ಏನು ಬೇಯಿಸ್ಕೊಂಡಿದ್ದೋ ಅದು, ಕಾಳು ಮತ್ತು ಟೊಮೊಟೊ ಅದನ್ನ ಎತ್ತಿಟ್ಕೊಂಡು ಜಾರಿಗೆ, ಮತ್ತು ಇವಾಗ ನಾವೇನು ಹುರಿದಿದ್ದೋ ಅದು, ಅದ್ರ ಜೊತೆಗೆ ಬಸ್ಸಾರಿನ ಪುಡಿ. ನಮ್ಮನೇಲಿ ನಾವು 2 ಥರ ಪುಡಿ ಮಾಡ್ತೀವಿ, ಒಂದು ಹುಳಿ ಸಾರಿಂದು ಮತ್ತು ಬಸ್ಸಾರಿಂದು. ಬಸ್ಸಾರಿನ ಪುಡಿನ 2 ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡು 1-2 ಕರ್ಬೇವಿನ ಸೊಪ್ಪು ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಇರುತ್ತೆ. ಕರ್ಬೇವಿನ ಸೊಪ್ಪು ಅಷ್ಟು ಹಾಕಿ, ಮತ್ತು ರುಬ್ಬಿರೋ ಖಾರ ಎಲ್ಲ ಹಾಕಿ, ಸಪ್ಪನೀರು ಎಷ್ಟು ಬೇಕು ಅಷ್ಟು ಹಾಕಿ ಒಂದು 1/4 ಗಂಟೆ ಚೆನ್ನಾಗಿ ಕುದಿಸಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಈ ಸೀರೆ ನನ್ನ ತಂಗಿದು, ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅಂತ ಅವಳು ತೊಗೊಂಡಿದ್ಲು.
ಇದು 120 GSMದು ಮೈಸೂರು ಕ್ರೇಪ್ ಸಿಲ್ಕು ನಾವು ಸುದರ್ಶನ್ ಸ್ಟೋರ್‌ನಲ್ಲಿ ತಗೊಂಡಿದ್ದು. ಇದೇ ಸ್ಯಾರಿ, ಇದೇ ತರ ಸ್ಯಾರಿ ಬೇಕು ಅಂತ ನಾವು ಹುಡುಕಿ ಎಷ್ಟೋ ಅಂಗಡಿ ಹೋಗಿದೀವಿ ಅಂತ ಹುಡುಕಿ ಈ ಸ್ಯಾರಿನ ನಾವು ತಗೊಂಡಿದ್ದು. ನನ್ನ ಹತ್ರ ಇದೇ ತರದ್ದು ರೆಡ್ ಕಲರ್ ಸ್ಯಾರಿ ಇದೆ. ಅದಕ್ಕೆ ನನ್ನ ತಂಗಿನೂ ಕೂಡ ಅದೇ ತರ ಅದೇ ಪ್ಯಾಟರ್ನ್ ಅಲ್ಲಿ ಬೇರೆ ಕಲರ್ ತಗೊಳ್ಳೋಣ ಅಂತ ಹೇಳಿ ಈ ಸ್ಯಾರಿನ ಅವಳು ತುಂಬಾ ಇಷ್ಟಪಟ್ಟು ಈ ಸ್ಯಾರಿನ ತಗೊಂಡಿದ್ಲು. ಅವ್ಳ ಮನೆ ಗೃಹ ಪ್ರವೇಶದ ದಿನ ಅಂದ್ರೆ ಅವಾಗ ಸ್ವಲ್ಪ ನನಗೂ ಕೂಡ ತುಂಬಾ ಕೆಲ್ಸ ಇತ್ತಲ್ಲ, ಅದರಿಂದ ನಾನು ಕುಚ್ಚು ಹಾಕೋದಕ್ಕೆ ಸ್ಯಾರಿ ತಗೊಂಡಿರ್ಲಿಲ್ಲ. ನಮ್ ಸ್ಯಾರಿನೂ ಕೂಡ ನಾನು ಬೇರೆ ಕಡೆನೆ ಕೊಟ್ಟಿ ಹಾಕ್ಸಿದ್ದೆ. ಅವಳು ಕೂಡ ಅವ್ರ ಮನೆ ಹತ್ರ ಒಬ್ರು ಕೊಟ್ಟಿದ್ಲು. ಅವರು ಕುಚ್ಚು ಕಟ್ಟಿರೋದು ಈ ತರ ಕಟ್ಟಿದ್ದಾರೆ. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತು ಅಂತ ಹೇಳಿದ್ರೆ, ಅಮೌಂಟು ಎಷ್ಟು ಅಷ್ಟೇ ತಗೊಂತಾರೆ, ಏನ್ ಕಮ್ಮಿ ಏನ್ ತಗೊಳೋದಿಲ್ಲ. ಆದ್ರೆ ಕ್ವಾಲಿಟಿ ಮಾತ್ರ ಯಾಕೆ ಈ ತರ ಮಾಡ್ತಾರೆ. ಅವ್ರ ಮನೆ ಗೃಹ ಪ್ರವೇಶ ಅದು ಆಗಿ ತುಂಬಾ ದಿನ ಏನಾಗಿಲ್ಲ, ಒಂದು 6-7 ಮಂತ್ಸ್ ಆಗಿದೆ ಅಷ್ಟೇನೆ. ಅದ್ ನೋಡಿದ್ರೆ ಕಲರ್ ಎಲ್ಲ ಫುಲ್ ಶೇಡ್ ಆಗಿದೆ ಕುಚ್ಚು ಕಟ್ಟಿರೋ ಥ್ರೆಡ್‌ದು. ಮತ್ತೆ ಅದು ಹಂಗೆ ಬಿಟ್ಕೊಳ್ತಾ ಇದೆ. ಎಷ್ಟು ಒಂದು ಕುಚ್ಚೆಲ್ಲ ಉದ್ರೋಗಿದೆ. ನನ್ಗೆ ಏನಕ್ಕೆ ಈ ತರ ಆಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಸ್ಯಾರಿನ ಇಸ್ಕೊಂಬಂದಿದ್ದೆ. ನಾನು ಈ ಸ್ಯಾರಿನ ಇನ್‌ಸ್ಟಾಗ್ರಾಮ್‌ನಲ್ಲಿ ಅಪ್ಲೋಡ್ ಮಾಡಿದ್ದೆ. ತುಂಬಾ ಜನ ಈ ಸ್ಯಾರಿನ ಲಿಂಕ್ ಕೇಳಿದ್ರು, ಮತ್ತೆ ಬ್ಲೌಸ್ ಡಿಸೈನ್ ಕೇಳಿದ್ರು. ಬ್ಲೌಸ್ ಬಗ್ಗೆ ನಾನೇನು ಮಾತಾಡಲ್ಲ, ತುಂಬಾ ಚೆನ್ನಾಗಿದೆ. ಫಿಟ್ಟಿಂಗ್ ಆಗ್ಲಿ, ಡಿಸೈನ್ ಆಗ್ಲಿ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ. ಆದ್ರೆ ಅದ್ರಲ್ಲೂ ಒಂದು ಎಡವಟ್ಟು ಮಾಡಿದ್ದಾರೆ. ಅದೇನಾಗಿದೆ ಅಂತ ನಾನು ಲಾಸ್ಟಲ್ಲಿ ಎಂಡಿಂಗಲ್ಲಿ ತೋರಿಸ್ತೀನಿ. ಡಿಸೈನ್ ಚೆನ್ನಾಗಿದೆ. ಬೋಟ್ ನೆಕ್ ಕೊಟ್ಬಿಟ್ಟು ಅವಳು ಇದೇ ತರ ಬೇಕು ಅಂತ ಹೇಳಿ ಸ್ಟಿಚ್ ಮಾಡಿಸಿದ್ಲು. ನನ್ನ ಸ್ಯಾರಿಗೆ ನಾನು ವರ್ಕ್ ಮಾಡಿಸಿದ್ದೆ. ಆದ್ರೆ ಅವಳು ವರ್ಕ್ ಅಷ್ಟು ಇಷ್ಟಪಡಲ್ಲ. ಸ್ವಲ್ಪ ಸಿಂಪಲ್ ಆಗಿರ್ಲಿ ಅಂತ ಹೇಳಿ ಅವಳು ಈ ತರ ಪ್ಯಾಟರ್ನ್ ಹೊಲ್ಸಿದ್ದಾಳೆ. ಚೆನ್ನಾಗಿತ್ತು. ಸ್ಯಾರಿ ಅಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಫೋಟೋನ ಹಾಕಿರ್ತೀನಿ. ಹಿಂದೆ ಬೋಟ್ ನೆಕ್‌ನ ಕೊಡ್ಸಿ ಮತ್ತೆ ಬಟನ್ಸಿಗೆ ಪಾಟ್ಲಿ ಬಟನ್ಸ್ ಹಾಕ್ಸಿದ್ದಾಳೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಅಂತೂ. ಫಿನಿಶಿಂಗ್ ಅಷ್ಟೇ ಚೆನ್ನಾಗಿ ಬಂದಿದೆ. ಬ್ಲೌಸ್ ಫಿನಿಶಿಂಗ್ ಬಗ್ಗೆ ನಾನೇನು ಮಾತಾಡಲ್ಲ. ಆದ್ರೆ ಸ್ಯಾರಿ ಕುಚ್ಚು ಮಾತ್ರ ಯಾಕೆ ಈ ತರ ಮಾಡಿದಾರೋ ಗೊತ್ತಿಲ್ಲ. ಥ್ರೆಡ್ ಕಲರ್ ಅಂತೂ ಫುಲ್ಲು ಡಲ್ ಆಗಿದೆ. ಮತ್ತೆ ಅದನ್ನ ಜರಿ ಥ್ರೆಡ್ ಏನ್ ಕಟ್ಟಿದ್ದಾರೆ ಅದು ಅವರು ನೀಡಲಲ್ಲಿ ಹಾಕಿದ್ದಾರೆ. ಆದ್ರೆ ನೀಡಲ್‌ನಲ್ಲಿ ಹಾಕಿದ್ರು ಕೂಡ ಅದನ್ನ ಟೈ ಮಾಡಬೇಕು. ಆದ್ರೆ ಅವರು ಟೈಯೇ ಮಾಡಿಲ್ಲ. ಸುಮ್ನೆ ಅದನ್ನ ಸುತ್ಬಿಟ್ಟು ಹಾಗೆ ಒಳಗಡೆ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಸರಿ, ಅದ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟೇ, ಅದು ಸುಮ್ನೆ ಅದು ಒಳಗಡೆ ಸಿಕ್ಸಿದ್ದಾರೆ. ಹಿಂಗ್ ಸುಮ್ನೆ ಹಿಂಗ್ ಆಚೆ ತೆಗೆದ್ರೆ ಸಾಕು, ಅದು ಕಟ್ಟೇ ಇಲ್ಲ ಅವರು. ಅದನ್ನ ಹಿಂಗ್ ತೆಗೆದ್ರೆ ಅದು ಹಂಗೆ ಈಸಿಯಾಗಿ ಬರ್ತಾ ಇದೆ. ಈ ತರ ಕುಚ್ಚು ಕಟ್ಟಿದ್ರೆ ನಿಜವಾಗ್ಲೂ ಅದು ಎಷ್ಟು ದಿನ ಅಂತ ಬರುತ್ತೆ. ಒಂದು ಕುಚ್ಚಿಗೆ ಒಂದು 350 ಇಂದ 400 ರೂಪೀಸ್‌ನ ತಗೊಂತಾರೆ. ಆದ್ರೆ ಏನಕ್ಕೆ ಈ ತರ ಮಾಡ್ತಾರೆ? ನಾನು ಇದನ್ನ ತೆಗೆದ್ಬಿಟ್ಟು ಬೇರೆ ತರ ಹಾಕೋಣ ಅಂತ ತಗೊಂಬಂದೆ. ಇಲ್ಲ, ಇವಾಗ ಅದು ಮತ್ತೆ ಆ ಸೈಡ್‌ನ ಕಟ್ ಮಾಡಿಸಿ ಮತ್ತೆ ಜಿಗ್‌ಜಾಗ್ ಮಾಡಿಸಿ ಮತ್ತೆ ಬೇರೆ ಡಿಸೈನ್‌ನ ಹಾಕ್ಬೇಕಿವಾಗ. ಯಾಕೆಂದ್ರೆ ತುಂಬಾ ಇಷ್ಟಪಟ್ಟು ಒಂದು ಸ್ಯಾರಿನ ತಗೊಂಡಿರ್ತೀವಿ. ಒಂದು ಮೆಮೊರಿ ಇರುತ್ತೆ ಆ ಸ್ಯಾರಿನಲ್ಲಿ. ಈ ತರ ಆದಾಗ ನಿಜವಾಗ್ಲೂ ತುಂಬಾ ಬೇಜಾರಿರುತ್ತೆ. ನಾವು ಎಷ್ಟು ಅಂಗಡಿ ಓಡಾಡಿದೀವಿ ಅಂತ ಆವತ್ತು. ನೆನ್ಸ್ಕೊಂಡಾಗ ಬೇಜಾರಾಗುತ್ತೆ. ಇನ್ನು ಇದು ಕುಚ್ಚು ಕತೆ ಈ ತರ ಆದ್ರೆ ಕುಚ್ಚಿಂದ್ ಬಿಡಿ, ಅದು ಓಕೆ. ನಾನು ರಿಮೂವ್ ಮಾಡಿಬಿಟ್ರೆ ಸರಿ ಮಾಡ್ಕೊಂತೀವಿ. ಆದ್ರೆ ಸ್ಯಾರಿ ಕತೆ ಏನ್ ಮಾಡಿದ್ದಾರೆ ಅಂದ್ರೆ, ಇದು ಬ್ಲೌಸಿಗೆ ಹಿಂದೆ ಬಾರ್ಡರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸ್ಯಾರಿ ಲಾಸ್ಟು ನಾವು ಹೀಗೆ ಸಿಗಿಸ್ತೀವಲ್ಲ ಆ ಸೈಡಲ್ಲಿ ಅಷ್ಟುದ್ದ ಬಾರ್ಡರ್‌ನ ಕಟ್ ಮಾಡಿದ್ದಾರೆ. ಅಟ್ಲೀಸ್ಟ್ ಈ ಕೆಲಸ ಮಾಡಬೇಕಾದ್ರೆ ಅವ್ರು ಒಂದು ಫೋನ್ ಮಾಡಿ ಈ ಥರ ಇದೆ, ನಾನು ಬಾರ್ಡರ್ ತಗೊಳ್ಲಾ ಅಥವಾ ಬೇರೆ ಡಿಸೈನ್ ಏನಾದ್ರು ಮಾಡ್ಲಾ ಅಂತ ಕೇಳಬೇಕಲ್ವಾ? ಇಲ್ಲ ನಾವು ಬ್ಲೌಸ್ ಕೊಡಕ್ಕೆ ಹೋದಾಗ್ಲಾದ್ರೂ ಇಲ್ಲ ಇದು ಆಗೋದಿಲ್ಲ, ಒನ್ ಸೈಡ್ ಬಾರ್ಡರ್ ಇದೆ. ಇಲ್ಲ, ಅದು 2 ಸೈಡ್ ಬಾರ್ಡರ್ ಇತ್ತು. ಅದನ್ನ ಅವ್ರು ಹೇಳ್ಬೇಕಾಗಿತ್ತಲ್ವಾ? ಈ ಥರ ಸ್ಯಾರಿನ ಈ ಥರ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ನೋಡಿ. ಬಾರ್ಡರ್‌ನ ಲಾಸ್ಟಲ್ಲಿ ಕಟ್ ಮಾಡಿದ್ರೆ ಒಳಗಡೆ ಹೋಗುತ್ತೆ ನಿಜ. ಆದ್ರೂನು ಅದು ಎಷ್ಟು ಬೇಜಾರಾಗುತ್ತೆ ಹೇಳಿ ಈ ಥರ ಸ್ಯಾರಿನ ನೋಡಿದಾಗ. ಏನೋ 1,000, 2,000 ಸೀರೆ ಆಗಿದ್ರೆ ಹೋಗ್ಲಿ ಬಿಡು ಪರವಾಗಿಲ್ಲ, ಅದಿನ್ನೆಷ್ಟು ದಿನ ಉಡ್ತೀವಿ ಅಂತ ಸುಮ್ಮನಾಗ್ಬಿಡ್ಬೋದು. ಆದರೆ ಇಷ್ಟು ಕಾಸ್ಟ್ಲಿ ಸೀರೆನ ಈ ಥರ ಮಾಡಿದಾಗ ನಾವು ಅದು ಒಂದು ಮೆಮೊರಿಗೆ ಅಂತ ನಾವು ತಗೊಂಡಿರ್ತೀವಿ. ನಮ್ಮನೆ ಗೃಹಪ್ರವೇಶಕ್ಕೆ ನಾವು ಈ ಸ್ಯಾರಿನ ತಗೊಂಡಿದ್ದು ಅಂತ ಹೇಳ್ಬಿಟ್ಟು ಅದೊಂದು ಮೆಮೊರಿಗೆ ತಗೊಂಡಿರ್ತೀವಿ. ಈಗ ನಮ್ಮನೇನೆ ನಮ್ಮ ತಾಯಿದು ಅವರು KSS ಸ್ಯಾರೀಸು ಮದುವೆದು ಶ್ರೀಮಂತದ್ದು ಸ್ಯಾರೀಸ್ ಎಲ್ಲ ಇವತ್ತು ಅದು ಇಟ್ಕೊಂಡಿದ್ದಾರೆ. ಅದು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಈ ಥರ ಸ್ಯಾರಿನ ಫ್ಯೂಚರಲ್ಲಿ ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ನೋಡಿ, ಈ ಥರ ಮಾಡಿ ಇಟ್ಟಿದ್ದಾರೆ ಅಂತ. ಇವಾಗಂತೂ ಆಗಿದ್ದಾಗೋಗಿದೆ, ಏನು ಮಾಡೋದಕ್ಕಾಗಲ್ಲ. ಸರಿ, ಸೀರೆದಂತೂ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಕುಚ್ಚಿಂದಂತ ಅದನ್ನ ರಿಮೂವ್ ಮಾಡಿಬಿಟ್ಟು ಬೇರೆ ಡಿಸೈನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನ ಬೇರೆ ಡಿಸೈನ್ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಡಿಸೈನ್ನ ನಾನು ಹಾಕಿದ್ದೀನಿ ಅಂತ ಹೇಳಿ. ಸ್ವಲ್ಪ ಸಿಂಪಲ್ಲಾಗಿ ಇರಲಿ ಅಂತ, ಅವಳು ತುಂಬ ಸಿಂಪಲ್ಲಾಗಿರೋದು ಇಷ್ಟಪಡ್ತಾಳೆ. ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ.
ಇನ್ನು ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನನ್ನ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.